ಯಾದಾಗಿದ್ದರು. ಎಳೆಯದಾಗಿದ್ದರೆ. ಎಳೆಯದಾಗಿದ್ದರೆ. ಕೊಬ್ಬರಿಗೆ. ಗಾನಕ್ಕೆ. ಕೊಟ್ಟರೆ. ಎಣ್ಣೆಗೆ. ಇನ್ನು. ಪ್ರ ಅಲ್ಲ ಅದು ಪ. ಚಪ್ಪರಕ್ಕೆ. ನನ್ನ. ಸ್ವಚ್ಛಗೊಳಿಸುವ. ನನ್ನ. ಎಲ್ಲವೂ. ಕೆಲಸಕ್ಕೆ. ಆದ್ದರಿಂದ. ಒಂದೊಂದೇ ಅಕ್ಷರ ಓದು. ಒಂದ್ ಸಿಂಗಲ್ ಓದು. ಲಾಗೆ ಪ ಒತ್ತಕ್ಷರ. ಅದೇನಾಯ್ತು? ಕಲ್ಪ. ಹಾಗೆ ಕ್ಷ ಒತ್ತಕ್ಷರ. ಏನಾಗುತ್ತೆ ಅದು? ಕ್ಷ. ಕಲ್ಪವೃಕ್ಷ. ಕಲ್ಪವೃಕ್ಷವಾಗಿದ್ದೇನೆ. ಬೇಕಾದಷ್ಟು. ಅಷ್ಟೇನಾ? ಸೊ ಓದಿದ್ಯಾ? ಇನ್ನು ಸ್ವಲ್ಪ ಓದ್ಬೇಕು. ನಿನ್ಗೆ ಒತ್ತಕ್ಷರ ಪದಗಳನ್ನ ಓದೋದು ಇನ್ ಸ್ವಲ್ಪ ಕಲ್ತ್ಕೋಬೇಕು. ಓಕೆ, ಕ್ವಶನ್ಸ್ ಕೇಳ. ನಾವು ಸಮಾನರು ಪಾಠದಲ್ಲಿ ಆರಾಮಾಗಿ. ಓಕೆ, ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇರೋದ್ರಿಂದ ನಾನು ಅದೇ ತರನೇ ಕೇಳ್ತೀನಿ. ಉದ್ಯಾನವನ ಈ ಪದದ ಇನ್ನೊಂದು ಅರ್ಥ ಏನು? ಮೀನಿಂಗ್ ಸ್ಕ್ರೀನಲ್ಲಿಲ್ಲ, ಅದು ನಾನು ಇವತ್ತು ಮಾಡಬೇಕು ಅನ್ಕೊಂಡಿರೋ ಪಾಠ. ಅದು ಏನು ಉದ್ಯಾನವನ ಅಂದ್ರೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್. ಯಾವ ಮರ ಹಿರಿಮಾವ? ಮಾವಿನ ಮರ. ಯಾವ ಹಣ್ಣನ್ನು ತಿಂದರೆ ಓಕೆ ತುಂಬಾ ಸಿಹಿಯಾಗಿರುತ್ತದೆ? ಮಾವಿನ. ಫುಲ್ ಹೇಳು. ಮಾವಿನ ಮರ. ಮಾವಿನ ಮರ ತಿಂದ್ರೇನೆ ಸಿಹಿಯಾಗಿರತ್ತಾ? ಮಾವಿನ ಹಣ್ಣು. ನೆಕ್ಸ್ಟ್. ಯಾವ ಹಣ್ಣನ್ನ ಮುಟ್ಟಿದ್ರೆ ಫುಲ್ ಮುಳ್ಳಿರುತ್ತೆ ಔಟ್ಸೈಡ್? ಹಲಸಿನ. ಫುಲ್ ವರ್ಡ್. ಹಲಸಿನ ಮಾವು. ಹಲಸಿನ ಮರ. ಹಲಸಿನ ಹಣ್ಣು. ಹಲಸಿನ ಕಾಯಿ.
ಓಕೆ. ಹಲಸಿನ ಹಣ್ಣು. ನೆಕ್ಸ್ಟ್, ಹುಡುಗರು ಮುದುಕರು ಎಲ್ಲರಿಗೂ ಇಷ್ಟವಾಗುವ ಹಣ್ಣು ಯಾವುದು? ಮಾವಿನ ಹಣ್ಣು. ವೆರಿ ಗುಡ್. ನೆಕ್ಸ್ಟ್, ಯಾವ ಹಣ್ಣನ್ನ ತಿಂದ್ರೆ 4-6 ಜನಕ್ಕೆ ಹೊಟ್ಟೆ ತುಂಬತ್ತೆ? ಹಲಸಿನ. ಹಲಸಿನ. ಓಕೆ. ಯಾವ ಹಣ್ಣನ್ನ ತಿಂದ್ರೆ ಯಾರ ಹೊಟ್ಟೆನೂ ತುಂಬೋದಿಲ್ಲ? ಮಾವಿನ ಹಣ್ಣು. ಯಾವ ಹಣ್ಣು? ಮಾವಿನ ಹಣ್ಣು. ವೆರಿ ಗುಡ್. ನೆಕ್ಸ್ಟ್, ನೆಕ್ಸ್ಟ್, ಕಲ್ಪವೃಕ್ಷ ಅಂತ ಯಾವ ಮರವನ್ನ ಕರೀತಾರೆ? ತೆಂಗಿನ ಮರ. ತೆಂಗಿನ ಮರ. ತೆಂಗಿನ ಮರ ಯೂಸಸ್ ಏನು? ನಮ್ಗೆ ಆ ಮರದಿಂದ ಏನೆಲ್ಲ ಯೂಸ್ ಆಗತ್ತೆ? ಯಾ, ಏನೇನು ಆಗತ್ತೆ? ಕೋಕೋನಟ್ ಒಂದೇನಾ? ಇನ್ನೇನಕ್ಕೆ ಯೂಸ್ ಆಗತ್ತೆ? ದಟ್ಸ್ ಇಟ್. ಕರೆಕ್ಟಾಗಿ ಹೇಳೋ. ಕೋಕೋನಟ್ ಟ್ರೀನ ಇಮ್ಯಾಜಿನೇಷನ್ ಮಾಡ್ಕೊ, ನಿನ್ ಮುಂದೆ ಕೋಕೋನಟ್ ಟ್ರೀ ಇದೆ. ಕೋಕೋನಟ್ ಟ್ರೀ ಬರೀ ಕೋಕೋನಟ್ ಮಾತ್ರ ಕೊಡುತ್ತಾ? ಎಸ್ ಮ್ಯಾಮ್. ಅಷ್ಟೇ? ಎಸ್ ಮ್ಯಾಮ್. ಅಷ್ಟೇನಾ? ಯೋಚನೆ ಮಾಡು. ನಾವು ಟೆಂಪಲ್ ಹೋಗ್ತೀವಲ್ಲ, ಟೆಂಪಲ್ಗೆ ಲೀವ್ಸ್ ಅಲ್ಲಿ ಏನ್ ಮಾಡ್ತೀರಿ? ಅದರಿಂದ ಏನ್ ತಗೋತೀವಿ? ನಿಮ್ಮನೆ ಏನ್ದ್ರಲ್ಲಿ ಕಸ ಗುಡಿಸ್ತೀರಾ? ಬ್ರೂಮ್ ಸ್ಟಿಕ್. ಎಸ್ ಮ್ಯಾಮ್. ಅದು ಎಲ್ಲಿಂದ ಬರುತ್ತೆ? ತೆಂಗಿನ ಮರದಿಂದ. ನಿಮ್ಮಮ್ಮ ಅಡುಗೆ ಮನೆಯಲ್ಲಿ, ಓಕೆ, ನಿಮ್ಮ ಮಮ್ಮಿ ಕಿಚನಲ್ಲಿ ಸಾಂಬಾರ್ ಮಾಡ್ತಾರೆ. ಓಕೆ, ಸೊ ಕೋಕೋನಟ್ ಇಲ್ಲದೆ ಸಾಂಬಾರ್ ಮಾಡೋಕ್ಕಾಗತ್ತಾ? ಕೋಕೋನಟ್ ಬೇಕು. ನಿನಗೆ ಫೀವರ್ ಬಂದಾಗ, ಸುಸ್ತಾದಾಗ ಏನು ಮಾಡ್ತೀಯಾ? ಎಳ್ನೀರು ಕುಡಿತೀಯ ತಾನೆ? ಅದೆಲ್ಲ ಎಲ್ಲಿಂದ ಬರುತ್ತೆ? ಅದೆಲ್ಲ ಹೇಳಬೇಕು. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಅದಕ್ಕೆ ಅದನ್ನ ಕಲ್ಪವೃಕ್ಷ ಅಂತ ಕರೆಯೋದು. ನೆಕ್ಸ್ಟ್, ಅತಿ ಹೆಚ್ಚು ನೆರಳನ್ನ ಕೊಡುವ ಮರ ಯಾವುದು? ಈ ಪಾಠ ಬಾಳೆಗಿಡ. ಗಿಡ ಇಸ್ ಎ ಪ್ಲಾಂಟ್. ಐ ಆಮ್ ಆಸ್ಕಿಂಗ್ ಟ್ರೀ. ಹೆಚ್ಚು ನೆರಳು. ನೆರಳು ಅಂದ್ರೆ ಏನು? ಶ್ಯಾಡೋ. ನಮ್ಗೆ ಕೂಲಾಗಿರುವಂತಹ ನೆರಳನ್ನ ಕೊಡೋ ಮರ ಯಾವುದು? ಬಾಳೆ ಮರ. ಈಗ ತಾನೇ ಹೇಳ್ದೆ, ಬಾಳೆ ಗಿಡ, ದಟ್ ಈಸ್ ಎ ಪ್ಲಾಂಟ್. ಬಾಳೆ ಮರ, ಟ್ರೀ ಬರಲ್ಲ. ಓಕೆ, ಬಾಳೆ ಗಿಡ. ಓಡಿದೀನಿ ಬಂದ್ರೆ ಈಗ. ಬಾಳೆ ಗಿಡ, ಬಾಳೆ ಮರ, ಮರ ಇಲ್ಲ, ಬಾಳೆ ಗಿಡ ಅದು. ಆಯ್ತಾ? ಬಟ್ ಆನ್ಸರ್ ಯಾವುದು ನಾನು ನಿನ್ನ ಕೇಳ್ತಾ ಇರೋದು. ಆ ಆನ್ಸರ್ ಅಲ್ಲ, ನೀನ್ ತಪ್ಪು ಹೇಳ್ತಾ ಇದೀಯ. ನಾನು ಅದನ್ನ ನಿನ್ಗೆ ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ. ಬಾಳೆ ಗಿಡ, ಬಾಳೆ ಮರ ಅಂತ ಇಲ್ಲ. ಅರ್ಥ ಆಯ್ತಾ? ಅದು ಶ್ರಬ್. ಅದು ನಾನ್ ಕೇಳಿದ್ದು ಯಾವ ಮರ ಅತಿ ಹೆಚ್ಚು ನೆರಳನ್ನ ಕೊಡೋದು? ಗೊತ್ತಿಲ್ವಾ? ಮಾವಿನ ಮರ. ಅಲ್ಲ. ಆಲದ ಮರ. ಆಲದ ಮರ. ಓಕೆ, ನೆಕ್ಸ್ಟ್, ಬನಾನಾ ನಿನ್ಗೆ ಎಲ್ಲಿಂದ ಸಿಗತ್ತೆ? ಯಾವ ಗಿಡದಿಂದ ಸಿಗತ್ತೆ ಬನಾನಾ? ಬಾಳೆ ಗಿಡ. ಅರ್ಥ ಆಯ್ತಾ? ಬಾಳೆ ಮರ ಇಲ್ಲ, ಸೆ ಪ್ಲಾಂಟ್. ಬಾಳೆ ಗಿಡ.
ನೆಕ್ಸ್ಟ್ ನಾವು ಊಟ ಮಾಡ್ತೀವಲ್ವಾ, ಆ ಊಟದ ಎಲೆ ಯಾವುದರಿಂದ ಬರುತ್ತೆ? ಬಾಳೆ ಮ್ಯಾಮ್, ಬಾಳೆ ಲೀಫ್. ಬಾಳೆ ಗಿಡದಿಂದ. ನೆಕ್ಸ್ಟ್ ಈ ಪಾಠದಲ್ಲಿ ಓಕೆ ಒಂದು ಫ್ಲವರ್ ಪ್ಲಾಂಟ್ ಇದೆ, ಯಾವುದದು? ಆಲದ ಮರ. ಹೇ, ಆಲದ ಮರ. ಇಟ್ಸ್ ಎ ಟ್ರೀ. ಐ ಆಮ್ ಆಸ್ಕಿಂಗ್ ಪ್ಲಾಂಟ್, ಫ್ಲವರ್ ಪ್ಲಾಂಟ್. ಹೈಬಿಸ್ಕಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಹೈಬಿಸ್ಕಸ್. ಕನ್ನಡದಲ್ಲಿ ಹೈಬಿಸ್ಕಸ್ only. hibiscus is an English word. No, don't know. ದಾಸವಾಳ ಗಿಡ ಹೇಳು. ದಾಸವಾಳ ಗಿಡ. ಸೊ ಇಲ್ಲಿಗೆ ನಿನಗೆ ಈ ಪಾಠ ರಿವೈಸ್ ಆಯ್ತು. ನಾವು ಸಮಾನರು. ಮ್ಯಾಮ್ ಹೇಳು ಅಮೋಘ್. ಮ್ಯಾಮ್ ಟುಡೇ half an hour class or Today 1 hour class, tomorrow half an hour class. Okay. Okay. ಯಾಕಂದ್ರೆ ಲಾಸ್ಟ್ ವೀಕ್ ಕ್ಲಾಸ್ ಇರಲಿಲ್ಲ ಅಲ್ವಾ, ಸೊ ಆ 3 ಡೇಸು ಈ 3 ಡೇಸು ಜಾಯಿನ್ ಆಗುತ್ತೆ ಆರಾಮ. Why Sean did not come? Sean out of station. Ma'am, tomorrow will come? No. Day after tomorrow? 3 days. After 3 days? Yeah. ಏಕೆ ಬೇಜಾರಾ? No ma'am. ನೆಕ್ಸ್ಟ್ ನನ್ನ ಕಂದ ಪೋಯಮ್ ತೆಗಿ. ನಿನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 40. ಒಂದ್ಸಲ ಪೋಯಮ್ ಓದು, ಆಮೇಲೆ ಇವತ್ತಿಂದು ಹೊಸ ಟಾಪಿಕ್ ನೋಡೋಣ. Ma'am, what is the page number, ma'am? 40. ಗೊತ್ತಾಗತ್ತಾ ಯಾವ ಥರ ಅಂತ? ನಾಳೆ ನಿನ್ಗೆ ಈ ಕ್ಲಾಸ್ ಹೇಳ್ಕೊಡ್ತೀನಿ, ನಂಬರ್ಸ್ ಕ್ಲಾಸ್. ನೋಡಿ ಈ ಥರ ಇರುತ್ತೆ. 40. ಸಿಕ್ತಾ? No ma'am, just finding it. Yes ma'am. ಓದು, ಪದ್ಯ ಓದು. ನನ್ನ ಕಂದ. ಟೆಕ್ಸ್ಟ್ ಬುಕ್ ನೋಡ್ಕೊಂಡೆ ಓದು, ಸ್ಕ್ರೀನಲ್ಲಿ ಬರಲ್ಲ. ನನ್ನ ಕಂದ. Ma'am, I should read the full poem. Yeah. ನನ್ನ ಕಂದ ಮುದ್ದು ಹನ್ನ ತಾವರಿ ಮುದ್ದು, ಹಣ್ಣುಳ್ಳ ಗಿಡಕ್ಕೆ ಗಿಳಿ ಮುದ್ದು, ಕಂದವ್ವ ನೀ ಮುದ್ದು ನನ್ನ ಬಳಗಕ್ಕೆ. ಬಳಗಕ್ಕ ಸ್ಪೆಲ್ಲಿಂಗ್ಸ್ ನೋಡ್ಕೋ ಕರೆಕ್ಟ್ ಆಗಿ. ಬಳಗಕ್ಕ. ನಡೆಬಾಡ ಕಂದನ ನಡೆಗೀಯ, ನೋಡಿನ ಸಡಗರದಿಂದ, ಕ್ಲೀನ್ ಆಗೋದು ಅಮ್ಮ, ಒಂದೊಂದೇ ತೊಂಡಸಿನ ತಪ್ಪು. ಓದು ನೀಟಾಗಿ. ತೆಡೆಸೇನ ತೋ, ಅದು ತೊಂಡ ಅಲ್ಲ, ತೊನ್ನಲ್ಲ, ತೊಡಸೇನ
ಹ್ಮ್ ಕಂದಯ್ಯಗೆ ಹ್ಮ್ ಆಯಿ ಮಾ ಮಾಡಿಸಿ ಕೊಟ್ಟ ಹ್ಮ್ ಕಿರುಗೆಚ್ಚೆ ಹ್ಮ್ ತೊಟ್ಲಾನ ಕಾಸಿಗೆ ಏ ಕರೆಕ್ಟಾಗಿ ಕಾಸಿಗಿ ಓದು. ಓದು ಕರೆಕ್ಟಾಗಿ. ಕೋಸಿಗಿ ಏ ಕೋಸಿಗಿ ತಪ್ಪು. ಕೋ ಅಲ್ಲ, ಕೂಸಿಗಿ. ಕೂಸಿಗಿ ದಿಟ್ಟಿಯಾದ ಒಂದ ಹ್ಮ್ ಕ ಹ್ಮ್ ಕಟ್ಟಿದ್ದ ಕಟ್ಟಿದ ಕಟ್ಟಿದ ನ ಹ್ಮ್ ಈ ನವಿಲ ನವಿಲ ಹ್ಮ್ ಗರಿ ಹ್ಮ್ ಗೊಲ್ಲ ಹ್ಮ್ ಬಾಳೆಗೆ ಬಾಳಾಗ ಬಾಲಾಗ ಹ್ಮ್ ಕರಿಬೇವಿನ ಹ್ಮ್ ದಿಟ್ಟಿ ಹ್ಮ್ ತೋಗೆ ತೇ ತೇ ನ ತೋ ತೆಗೆ ತೇ ತೆಗೆದೇನ ಹ್ಮ್ ಕಂದ ಕಂಡ ಕಂಡದ್ದು ಹ್ಮ್ ಕನಸಾಗಿ ಹ್ಮ್ ಉಂಡದ್ದು ಒಂದದ್ದು ಹ್ಮ್ ಸಹಿಯಾಗಿ ಕವಿಯಾಗಿ ಕವಿಯಾಗಿ ಹ್ಮ್ ಕೊಂದ ಕರೆಕ್ಟಾಗಿ ಓದು ಅಮೋಘ್. ಕೊಂದ ಕಂದ ಕಂದ ಹ್ಮ್ ನೀ ಕಾದ ಬೇದೆಂದ ದಂದು ಹ್ಮ್ ಬೇಡುವ ವೇ ಬೇಡುವೆ ಹ್ಮ್ ಕಂದಯ್ಯ ಹ್ಮ್ ಮಾ ಹ್ಮ್ ಡೋ ಮಾಡೋಣ ಎಲ್ಲಿ ನಾ ಇದೆ ಅಲ್ಲಿ? ಮಾಡೋ ಹ್ಮ್ ಮಾಡೋ ಹ್ಮ್ ನೀ ಹ್ಮ್ ದಿಯಾ ಹ್ಮ್ ನಿದ್ದೀಯ. ದಿಯಾ ಹ್ಮ್ ಹೇಳು, ಪದ್ಯವನ್ನ ಬರ್ದವ್ರು ಯಾರು? ಜನಪದ. ಜನಪದ. ಸೊ ಇದು ಬಂದು ಶೇರಿಂಗ್, ಹಂಚಿ ತಿನ್ನೋಣ ಪಾಠ. ಹೇಳ್ಕೊಡ್ತೀನಿ, ರಿಪೀಟ್ ಮಾಡು. ನಾಳೆ ಕ್ಲಾಸಲ್ಲಿ ನೀನೇ ಓದ್ಬೇಕು ಇದನ್ನ. ಓಕೆ? ಸೊ ನಾಳೆ ಕ್ಲಾಸಲ್ಲಿ ಇದು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಕನ್ನಡ ನಂಬರ್ಸ್ ಹೇಳ್ಕೊಡ್ತೀನಿ. ಪಾಠ ಯಾವುದಿದು? ಹಂಚಿ ತಿನ್ನೋಣ. ನಿಮ್ಗೊಂದು ಕ್ಲಾಸ್ ರೆಕಾರ್ಡಿಂಗ್ ಬಂದಿರಬೇಕು. ನೋಡಿದ್ಯಾ ಪಾಠ ಯಾವುದು ಅಂತ? ಎಸ್ ಮ್ಯಾಮ್. ಏನದು ಸ್ಟೋರಿ ಅರ್ಥ ಆಗಿದೆಯಾ ಸ್ವಲ್ಪ? ಎಸ್ ಮ್ಯಾಮ್. ಏನದು? ಅವರಿಬ್ರು ಯಾವ ಹಣ್ಣಿಗೆ ಕಿತ್ತಾಡ್ತಾರೆ? ಮ್ಯಾಮ್ ಐ ಸಿ and I'll tell you ಮ್ಯಾಮ್. ಪಿಕ್ಚರ್ ನೋಡಿ ಹೇಳ್ತೀಯಾ? ಎಸ್ ಮ್ಯಾಮ್. ಇದರಲ್ಲಿ ಪಿಕ್ಚರ್ ಇಲ್ಲ. ಸರಿ, ನಾಳೆ ಓಕೆ ಮ್ಯಾಮ್. ಓಕೆ, ರಿಪೀಟ್ ಮಾಡು. ಅರ್ಥ ಅರ್ಥ ಅಮೋಘ್ ಸ್ಕ್ರೀನ್ ನೋಡು. ಅರ್ಥ ತಿಳಿಯಿರಿ. ತಿಳಿಯಿರಿ. ತಾಗಿ ತಾಗಿ ಹತ್ತಿರ. ಹತ್ತಿರ. ಹೊಗೆ ಹೊಗೆ. ಬಿಸಾಕು. ಬಿಸಾಕು. ಹೆಕ್ಕು. ಹೆಕ್ಕು. ಆರಿಸು. ಆರಿಸು. ಆಯು. ಆಯು. ವಿಪರೀತ. ವಿಪರೀತ. ಅತಿಯಾಗಿ. ಅತಿಯಾಗಿ.
ಕಸಿಯು. ಕಸಿಯು. ಕಿತ್ತುಕೊಳ್ಳು. ಕಿತ್ತುಕೊಳ್ಳು. ಸೆಳೆದುಕೊಳ್ಳು. ಸೆಳೆದುಕೊಳ್ಳು. ಜಗಳ. ಜಗಳ. ಗಲಾಟೆ. ಗಲಾಟೆ. ಹೊರಳಾಡು. ಹೊರಲಾಡು. ಉರುಳಾಡು. ಉರುಳಾಡು. ನಜ್ಜು ಗುಜ್ಜಾಗು. ನಜ್ಜು ಗುಜ್ಜಾಗು. ಜಜ್ಜಿ ಜಜ್ಜಿ. ಹೋಗು. ಮ್ಯಾಮ್ ಹೋಗು. ಮ್ಯಾಮ್. ಹೇಳು. ಮ್ಯಾಮ್ they'll be fighting for ice cream, ma'am. ನೋ. Then which one, ma'am? ಮ್ಯಾಂಗೋ ಫ್ರೂಟ್. Oh. ಸೊ ರಿಪೀಟ್. ನೀನೇ ಓದು ಇದನ್ನ. ಟ್ರೈ ಮಾಡು ಓದಕ್ಕೆ ಹೆಲ್ಪ್ ಮಾಡ್ತೀನಿ ನಾನು. ಗಿ. ತಾಗಿ. ಹೆತ್ತಿರ. ಹೇ ಅಲ್ಲ, ಲೆಟರ್ ನೋಡು. ಹತ್ತಿರ. ಹೊಗೆ. ಬಿಸಾಕು. ಹೆಕ್ಕು. ಆರಿಸು. ವೆರಿ ಗುಡ್. ಆಯು. ಕಾಣಿಸ್ತಾ ಇಲ್ವಾ? ಈ ಅಲ್ಲ, ಅದು ವಿ. ವಿಪರೀತ. 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 ರೀ ಅದು. ವಿಪರೀತ. ತಿ ಯಾಗಿ. ಕಸಿ. ವೇಟ್. ಅತಿಯಾಗಿ ಅಂದಲ್ಲ, ಟುಗೆದರ್ ಒಂದ್ಸಲ ಹೇಳ್ಬೇಕು. ಅತಿಯಾಗಿ. ಅತಿಯಾಗಿ. ಹೇಳು. ಕಾಸಿಯು. ಕಾಲ ಅದು. ಕಸಿಯು. ವೆರಿ ಗುಡ್. ಕಿತ್ತು. ಕೇಳು. ನೋ. ಏನಿದು? ಯಾವ ಲೆಟರ್ ಇದು? ಕಿತ್ತು ಕೊಳ್ಳು. ವೆರಿ ಗುಡ್. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು ಅಮ್ಮೋಗ್, ನಿನಗೆ ಗೊತ್ತು ಆಯ್ತಾ? ನೆಕ್ಸ್ಟ್. ಕೊಳ್ಳು. ಸೆ. ಲೇ. ದು. ಕೊಳ್ಳು. ಸೆಳೆದುಕೊಳ್ಳು. ಜಗಳ. ಜಗಳ. ಗಲಾಟೆ. ಗಲಾಟೆ. ಹೇ. ಹೋ. ಹೊರಲಾದು. ಹೊರಲಾದು. ಇರುಳಾದು. ತಪ್ಪು. ಏನಿದು? ಉರುಳಾದು. ನಾಜೂಕು. ನಜ್ಜು. ನಜ್ಜು. ನಜ್ಜುಗು. ಚೇಗು. ಝಾಗು. ಜಾಗು. ನಜ್ಜು ಗುಜ್ಜಾಗು. ನಜ್ಜು ಗುಜ್ಜಾಗು. ನೆಕ್ಸ್ಟ್. ಓ. ಓ ಅಲ್ಲ ಕಣೋ, ಏನದು? ಜಿ. ಜಜ್ಜಿ. ಹೆಜ್ಜು. ಹೊಜ್ಜು. ಹೆಜ್ಜು. ಹೊಜ್ಜು. ಕರೆಕ್ಟಾಗಿ ಓದಿದ್ರೆ ಏನದು? ಹೆಜ್ಜು. ಓ. ಹೊಜ್ಜು. ಅಮ್ಮೋಗ್, ಹೆಜ್ಜು ಹೊಜ್ಜು ಹೆಜ್ಜು ಹೊಜ್ಜು ಅಲ್ಲ.
ಕರೆಕ್ಟಾಗಿ ಓದೋಲ್ ಪಾಯಿಂಟರ್ ಏನ್ ತೋರಿಸ್ತಾ ಇದೆ? ಫಸ್ಟ್ ಲೆಟರ್ ಏನಿದು? ಹೇ. ಏನದು? ಹೇ ಮ್ಯಾಮ್. ಇಲ್ಲೇನಿದೆ? ಹೋ ಹೋ. ಇದು ಗು. ಏನಾಯ್ತು? ಹೋಗು. ಅದೇನದು? ಹೆಜ್ಜು ಹೊಜ್ಜು ಹೆಜ್ಜು ಹೊಜ್ಜು ಅನ್ಕೊಂಡು. ನೆಕ್ಸ್ಟ್ ಹೇಳು, ರಿಪೀಟ್ ಮಾಡು. ವಠಾರ. ವಠಾರ. ಸಾಲು. ಸಾಲು. ಮನೆಗಳಿರುವ. ಮನೆಗಳಿರುವ. ತಾಣ. ತಾಣ. ವಠಾರ. ವಠಾರ. ಸಾಲು. ಸಾಲು. ಮನೆಗಳಿರುವ. ಮನೆಗಳಿರುವ. ತಾಣ. ತಾಣ. ನೆಕ್ಸ್ಟ್ ಹಿತ್ತಲು. 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 ಮನೆಯ. ಮನೆಯ. ಹಿಂದಿನ. ಹಿಂದಿನ. ಆವರಣದ. ಆವರಣದ. ಒಳಗಿನ. ಒಳಗಿನ. ಜಾಗ. ಜಾಗ. ಮನೆಯ. ಮನೆಯ. ಹಿಂದಿನ. ಹಿಂದಿನ. ಆವರಣದ. ಆವರಣದ. ಒಳಗಿನ ಜಾಗ. ಒಳಗಿನ ಜಾಗ. ಸೊ ಇದು ಪಾಠ ಗೊತ್ತಾಯ್ತಾ? ಹಂಚಿ ತಿನ್ನೋಣ. ನೆನ್ಪಾಯ್ತಾ? Ma'am, I'll open the textbook and check, ma'am. Say. You know the page number? No, ma'am. Ma'am, but I'll find it. You can see the picture. Two students, they are together. Okay, ma'am. Page number 21. I found it, ma'am. Okay. So ಹೇಳ್ತೀಯ ಎಲ್ಲಾನು? ಟೆಕ್ಸ್ಟ್ ಬುಕ್ ಆದ್ರೂ ನೋಡ್ಕೊಂಡು ಹೇಳು, ಇಲ್ಲ ಸ್ಕ್ರೀನ್ ಆದ್ರೂ ನೋಡು. ಸ್ಟಾರ್ಟ್ ಮಾಡು. ಹಂಚಿ ತಿನ್ನೋಣ. ಹಂಚಿ ತಿನ್ನೋಣ. ಕಿರುನಾಟಕ. 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 ಬಾಲು. ಬಾಲು. ಮತ್ತು. ಸೇತು. ಸೇತು. ಒಂದೇ. ವಠಾರದಲ್ಲಿ. ವಾಸ. ಮಾಡುತ್ತಿದ್ದರು. ಬಾಲುವಿನ. ಮನೆಯ. ಮುಂದಿನ. ರಸ್ತೆಗೆ. ತಾಗಿ. ಮಾವಿನ. ಮರವಿತ್ತು. ಅದು. ಮಾವಿನ. ಹಣ್ಣಿನ. ಕಾಲ. ಮರದಲ್ಲಿ. ಕೆಂಪು. ಹಳದಿ. ಬಣ್ಣದ. ಮಾವಿನ. ಹಣ್ಣುಗಳಿದ್ದವು. ಸೇತುವಿಗೆ. ಹಣ್ಣು. ನೋಡಿ.
ನೋಡಿ ಆಸೆಯಾಯಿತು. ಆಸೆಯಾಗಿತ್ತು. ಕಲ್ಲು ಕಲ್ಲು ತೆಗೆದು ತೆಗೆದು ಒಗೆದ. ಒಗೆದ. ಒಂದು ಒಂದು ಹಣ್ಣು ಹಣ್ಣು ಪಕ್ಕದ ಪಕ್ಕದ ಹಿತ್ತಲಲ್ಲಿ ಹಿತ್ತಲಲ್ಲಿ ಬಿತ್ತು. ಬಿತ್ತು. ಬಾಲು ಬಾಲು ಓಡಿ ಓಡಿ ಬಂದು ಬಂದು ಆ ಆ ಹಣ್ಣನ್ನು ಹಣ್ಣನ್ನು ಹೆಕ್ಕಿಕೊಂಡ. ಹೆಕ್ಕಿಕೊಂಡ. ಅಷ್ಟರಲ್ಲಿ ಅಷ್ಟರಲ್ಲಿ ಸೇತು ಸೇತು ಓಡಿ ಓಡಿ ಬಂದ. ಬಂದ. ಓಕೆ, ಇದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಆಗಿದೆ ಇದು. ಇನ್ನೂ ಒಂದ್ಸಲ ಕೇಳಿಸ್ಕೊ. ಹಂಚಿ ತಿನ್ನೋಣ ಅಂದರೆ ಯಾವುದನ್ನೇ ಆಗಲಿ ನಾವೇನು ಮಾಡ್ಕೊಳ್ಬೇಕು, ಶೇರ್ ಮಾಡಿ ತಿನ್ನಬೇಕು ಅಂತ ಪಾಠದ ಒಂದು ಟೈಟಲ್. ಏನದು? ಕಿರು ನಾಟಕ. ಕಿರು ಅಂದರೆ ಶಾರ್ಟ್, ಸ್ಮಾಲ್. ನಾಟಕ ಅಂದರೆ ಡ್ರಾಮಾ. ಓಕೆ, ಈ ಲೆಸನ್ ಅಲ್ಲಿ ನಿಮಗೆ ಕೊಟ್ಟಿರೋ ಈ ಲೆಸನ್ ತುಂಬಾ ಶಾರ್ಟ್ ಆಗಿದೆ, ಆದ್ರೆ ಮಾರಲ್ ಆಫ್ ದ ಸ್ಟೋರಿ ತುಂಬಾನೇ ವ್ಯಾಲ್ಯೂಯಬಲ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ನೀನ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಾಣಿಸ್ತಾ ಇದ್ದೀರಲ್ವಾ, ಅವ್ರಿಬ್ರು ಫ್ರೆಂಡ್ಸು. ಟೆಕ್ಸ್ಟ್ ಬುಕ್ ಅಲ್ಲಿ ನೋಡು, ಆ ಇಬ್ರು ಸ್ಟೂಡೆಂಟ್ಸು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಹೆಸರು ಬಾಲು, ಇನ್ನೊಬ್ಬನ ಹೆಸರು ಸೇತು. ಅವರಿಬ್ರು ಎಲ್ಲಿರ್ತಾರೆ? ಒಂದೇ ವಠಾರದಲ್ಲಿ. ಏನು ವಠಾರ ಅಂದ್ರೆ, ಈಗ ನಿನಗೆ ಅಪಾರ್ಟ್ಮೆಂಟ್ ಅಂದ್ರೆ ಗೊತ್ತು, ಅಮೋಘ್ ಅಲ್ವಾ? ಅಪಾರ್ಟ್ಮೆಂಟ್ ಅಂದ್ರೆ ಏನು? ಒಂದೇ ಪ್ಲಾಟ್ಫಾರ್ಮ್, ಒಂದೇ ಬಿಲ್ಡಿಂಗ್ ಅಲ್ಲಿ ಇರ್ತೀರಾ. ಫಸ್ಟ್ ಫ್ಲೋರ್ ಅಲ್ಲೋ ಸೆಕೆಂಡ್ ಫ್ಲೋರ್ ಅಲ್ಲೋ ಇರ್ತೀರಾ ಅಪಾರ್ಟ್ಮೆಂಟ್ ಅಂದ್ರೆ. ಆದ್ರೆ ವಠಾರ ಅಂದ್ರೆ ಹೇಗಿರುತ್ತೆ? ಸೊ ಹೇಗಿರುತ್ತೆ ಅಂದ್ರೆ ಸಾಲಾಗಿ ಮನೆಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರಿತೀನಿ ನೋಡು, ಇದಿಷ್ಟು ಮನೆಯ ಮುಂದೆ ಜಾಗ ಇರುತ್ತೆ. ಓಕೆ, ಇಲ್ಲಿ ಒಂದ್ ಮನೆ ಇರುತ್ತೆ, ಅರ್ಥ ಆಯ್ತಾ? ಅದ್ರ ಪಕ್ಕದಲ್ಲಿ ಇನ್ನೊಂದು ಮನೆ ಇರುತ್ತೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಮನೆ ಇರುತ್ತೆ. ಇಲ್ಲಿ ಅವ್ರ ಮನೆ ಮುಂದೆ ಪ್ಯಾಸೇಜು, ಇಲ್ಲಿ ಓಡಾಡ್ಕೋಬಹುದು. ಅದೇ ತರ ಈ ಕಡೆನೂ ಮನೆ ಇರುತ್ತೆ, ಈ ಕಡೆನೂ ಮನೆ ಇರುತ್ತೆ, ಈ ಕಡೆನೂ ಮನೆ ಇರುತ್ತೆ. ಇದನ್ನ ನಾವು ವಠಾರ ಅಂತ ಹೇಳ್ತೀವಿ. ಇಲ್ಲಿ ಒಂದು ಕಾಂಪೌಂಡ್ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ 6 ಮನೆ ಕೊಟ್ಟಿದ್ದೀನಿ ಈ ವಠಾರದಲ್ಲಿ, ಆಯ್ತಾ? ಹೌಸ್ 1, ಹೌಸ್ 2, ಹೌಸ್ 3, ಹೌಸ್ 4, 5, 6. ಹೇಗಿರುತ್ತೆ ವಠಾರದಲ್ಲಿ ಮನೆಗಳು? ಒಂದ್ರ ಮೇಲೆ ಒಂದಿರುತ್ತಾ, ಒಂದ್ರ ಪಕ್ಕದಲ್ಲಿ ಒಂದಿರುತ್ತಾ? ಒಂದ್ರ ಪಕ್ಕದಲ್ಲಿ. ಓಕೆ, ಸೊ ಈ ತರ ಒಂದು ವಠಾರದಲ್ಲಿ ಇಲ್ಲಿ ಬಾಲು ಮತ್ತೆ ಸೇತು ಇರ್ತಾರೆ ಈ ವಠಾರದಲ್ಲಿ. ಸೊ ಈ ವಠಾರದ ಮನೆ ಮುಂದೆ ಇಲ್ಲೊಂದು ರೋಡ್ ಇರುತ್ತೆ. ಓಕೆ, ಈ ರೋಡಲ್ಲಿ ಈ ರಸ್ತೆಗೆ ತಾಗಿ ಇಲ್ಲಿ ಒಂದು ಮಾವಿನ ಮರ ಇರುತ್ತೆ. ಓಕೆ, ಈ ಮಾವಿನ ಮರ ಇರುತ್ತೆ. ಅದು ಎಂತಹ ಒಂದು ಕಾಲ ಅಂದ್ರೆ ಮಾವಿನ ಹಣ್ಣಿನ ಕಾಲ. ಹಂಗಂದ್ರೆ ಏನು? ಸೀಸನ್ ಅಲ್ವಾ? ಸೊ ನಮ್ಗೆ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ಫ್ರೂಟ್ಸು ಸಿಗೋದಿಲ್ಲ ಅಲ್ವಾ? ಸೊ ಮಾವಿನ ಹಣ್ಣು ನಮ್ಗೆ ಯಾವ ಸೀಸನ್ ಅಲ್ಲಿ ಸಿಗುತ್ತೆ? ಸಮ್ಮರ್ ಅಲ್ಲಿ ಸಿಗತ್ತೆ ಅಲ್ವಾ? ಸೊ ನೀವೆಲ್ಲ ಎಕ್ಸಾಮ್ಸ್ ಬರೀತಾ ಇರ್ತೀರಾ, ಸೊ ಅಜ್ಜಿ ಮನೆಗೆ ಅಲ್ಲಿ ಇಲ್ಲಿ ಹೋಗಿರ್ತೀರಾ. ಅಂತ ಸೀಸನ್ ಅಲ್ಲಿ ನಮಗೆ ಮ್ಯಾಂಗೋ ಸಿಗೋದು, ಅದು ಮಾವಿನ ಹಣ್ಣಿನ ಕಾಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಆ ಒಂದು ಸಮಯದಲ್ಲಿ ಇವನು ಮಾವಿನ ಮರವನ್ನ ನೋಡ್ತಾನೆ. ಅಲ್ಲಿ ಹೇಗಿರುತ್ತೆ ಮಾವಿನ ಹಣ್ಣು? ಕೆಂಪು ಮತ್ತು ಹಳದಿ ಬಣ್ಣ. ಹೇಗಿರುತ್ತೆ ಮ್ಯಾಂಗೋ ಗೊತ್ತಲ್ವಾ? ಕೆಂಪು ಹಳದಿ. ಸೊ ಮೇಲೆ ರೆಡ್ಡಿಶ್ ಆಗಿ ಮತ್ತೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಮ್ಯಾಂಗೋಸ್ ಇರುತ್ತೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ.
ಆಗ ಸೇತುಗೆ ಅದನ್ನ ನೋಡಿ ತಿನ್ಬೇಕು ಅಂತ ಆಸೆ ಆಗತ್ತೆ. ಯಾರಿಗೆ ಇಷ್ಟ ಆಗತ್ತೆ ಮಾವಿನ ಹಣ್ಣು ತಿನ್ಬೇಕು ಅಂತ ಅಮೋಘ್? ಸೇತು. ಸೇತು. ಆಗ ಅವನೇನ್ ಮಾಡ್ತಾನೆ, ಸೊ ಅಲ್ಲಿ ಮಾವಿನ ಮರ ಈ ರಸ್ತೆಗೆ ತಾಗಿ ಇರತ್ತೆ. ಪಕ್ಕದಲ್ಲಿ ಒಂದು ಕಲ್ಲನ್ನ ತಗೊಳ್ತಾನೆ. ಕಲ್ಲು ಅಂದ್ರೆ ಚಿಕ್ಕದಾಗಿರುವಂತ ಸ್ಟೋನ್. ಅದನ್ನ ತಗೊಂಡು ಏನ್ ಮಾಡ್ತಾನೆ, ಆ ಮಾವಿನ ಮರಕ್ಕೆ ಬಿಸಾಕ್ತಾನೆ. ಏನಕ್ಕೆ? ಮಾವಿನ ಹಣ್ಣನ್ನ ಬೀಳ್ಸೋದಕ್ಕೆ. ಒಗೆದ ಅಂದ್ರೆ ಏನು? ಬಿಸಾಕೋದು, ಹಾಕೋದು. ಓಕೆ. ಸೊ ಆಗ ಒಂದೆರಡು ಮೂರು ಸಲ ಟ್ರೈ ಮಾಡ್ತಾನೆ. ಆಗ ಏನಾಗುತ್ತೆ, ಮಾವಿನ ಹಣ್ಣು ಕೆಳಗಡೆ ಬೀಳುತ್ತೆ. ಎಲ್ಲಿ ಬೀಳುತ್ತೆ? ಹಿತ್ತಲು. ಏನು ಹಿತ್ತಲು ಅಂದ್ರೆ? ಹಿತ್ತಲು ಅಂದ್ರೆ ಸೊ ಬಾಲ್ಕನಿ ತರ ನಾವು ಮನೆ ಮುಂದೆ ಜಾಗ ಇಟ್ಕೊಂಡಿರ್ತೀವಿ. ಅದೇ ತರ ಇಲ್ಲಿ ವಟಾರದಲ್ಲಿ ನಾನು ತೋರ್ಸದ್ನಲ್ಲ, ಇಲ್ಲಿ 6 ಮನೆ ಇದೆ. ಇದಿಷ್ಟು ಕಾಂಪೌಂಡ್ ಬೌಂಡ್ರಿ ಆಯ್ತಾ. ಈ ಮನೆಯ ಹಿಂದೆ ಇದೆಯಲ್ವಾ, ಸೊ ಮನೆ ಹಿಂದೆ ಇರೋ ಜಾಗವನ್ನ ನಾವು ಹಿತ್ತಲು ಅಂತ ಹೇಳ್ತೀವಿ. ಇಲ್ಲಿ ಬಟ್ಟೆ ಒಗಿಬೋದು, ಅರ್ಥ ಆಯ್ತಾ. ಬೇಕಾದ್ರೆ ಚಿಕ್ಕದಾಗಿರೋ ಗಿಡಗಳು, ಹೂವಿನ ಗಿಡ ಅದನ್ನೆಲ್ಲ ಇಟ್ಟು ಇಲ್ಲಿ ಬೆಳೆಸ್ತಾ ಇರ್ತಾರೆ. ಇದನ್ನ ನಾವು ಹಿತ್ತಲು ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ನಾವೆಲ್ಲ ಏನ್ ಮಾಡ್ತೀವಿ, ಬಟ್ಟೆ ಒಣಗಾಕ್ಬೇಕಂದ್ರೆ ನಮ್ಮನೆ ಟೆರೇಸ್ ಮೇಲೆ ಹೋಗಿ ಒಣಗಾಕ್ತಿವಿ. ಸೊ ಮನೆ ಹಿಂದೆ ಮುಂದೆ ಜಾಗ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಸೊ ಮನೆ ಟೆರೇಸ್ ಮೇಲೆ ಫ್ಲವರ್ ಪಾಟ್ಸ್ ಎಲ್ಲ ಇಟ್ಕೊಂಡು ನಾವು ಅದಕ್ಕೆ ನೀರ್ ಹಾಕೋದು ಎಲ್ಲ ಮಾಡ್ತೀವಲ್ವಾ. ಆದ್ರೆ ಇಲ್ಲಿ ವಟಾರದಲ್ಲಿ ಹಿತ್ತಲು ಅಂದ್ರೆ ಮನೆಯ ಹಿಂದೆ ಇರತ್ತೆ. ಈ ಮಾವಿನ ಹಣ್ಣು ಎಲ್ಲಿ ಬೀಳತ್ತೆ ಅಮೋಘ್? ಕೇಳಿ, ಏನ್ ಕ್ವಶನ್ ಕೇಳಿ. Ma'am, when the video goes, ma'am, when the meeting goes, I have to log in back now, ma'am. ನೋ 1 hour ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಏನ್ ಟೆನ್ಷನ್ ಮಾಡ್ಕೋಬೇಡ. ಓಕೆ. ಸೊ ಮನೆಯ ಹಿತ್ತಲು ಅಂದ್ರೆ ಎಲ್ಲಿ? ಮನೆ ಮುಂದೆ ಇರುತ್ತಾ, ಬಾಲ್ಕನಿ? ನೋ, ಮನೆ ಮುಂದೆ. ನೋ, ಮನೆ ಹಿಂದೆ. ಹಿತ್ತಲು ಅಂದ್ರೆ ಎಲ್ಲಿರುತ್ತೆ? ಮನೆ ಹಿಂದೆ ಇರತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ಮನೆ. ಹೌಸ್ 1, ಹೌಸ್ 2, ಹೌಸ್ 3. ಇದು ಅವ್ರು ಓಡಾಡೋದಕ್ಕೆ ಜಾಗ, ಇದು ರೋಡು. ಇಲ್ಲಿ ಮನೆ ಹಿಂದೆಗಡೆ ಜಾಗ ಇರತ್ತೆ, ಅದನ್ನ ಹಿತ್ತಲು ಅಂತ ಹೇಳ್ತೀವಿ. ಓಕೆ. ಸೊ ಆಗ ಇವನು ಸೇತು ಏನ್ ಮಾಡ್ತಾನೆ, ಕಲ್ ತಗೊಂಡು ಹಣ್ಣನ್ನ ಬೀಳಿಸ್ತಾನೆ. ಆಗ ಹಣ್ಣು ಮನೆಯ ಹಿತ್ತಲಿನಲ್ಲಿ ಬೀಳತ್ತೆ. ಇಲ್ಲೆಲ್ಲೋ ಒಂದತ್ರ ಬಿದ್ದಿರತ್ತೆ. ಓಕೆ, ಇದು ಕಾಂಪೌಂಡು. ಸರಿ, ಹಿತ್ತಲಲ್ಲಿ ಬಿದ್ದಿರುತ್ತೆ. ಆಗ ಬಾಲು ಯಾರು? ಸೇತು ಫ್ರೆಂಡ್. ಬಾಲು ಏನ್ ಮಾಡ್ತಾನೆ, ಓಡ್ ಬಂದು ಆ ಹಣ್ಣನ್ನ ಎತ್ಕೊಂಡ್ಬಿಡ್ತಾನೆ. ಓಕೆ. ಸೊ ಆ ಹಣ್ಣನ್ನ ಬೀಳಿಸಿದ್ಯಾರು? ಸೋತು. ಸೇತು. ಹೇಳು. ಸೇತು. ಹಣ್ಣನ್ನ ಬೀಳಿಸಿದ್ದು ಸೇತು. ಆದ್ರೆ ಆ ಹಣ್ಣು ಬಿದ್ದಿದ ತಕ್ಷಣ ಓಡ್ ಬಂದು ಹಣ್ಣನ್ನ ತಗೊಂಡಿದ್ಯಾರು? ಬಾಲು. ಓಕೆ. ಸೊ ಅಷ್ಟರಲ್ಲಿ ಸೇತು ಏನ್ ಮಾಡ್ತಾನೆ, ಅವನು ಓಡ್ ಬರ್ತಾನೆ ಹಣ್ಣನ್ನ ತಗೊಳ್ಳೋದಕ್ಕೆ. ಸೊ ಈಗ ಪಾಠ ನೋಡು, ಅವರಿಬ್ಬರ ಒಂದು ಕನ್ವರ್ಸೇಷನು. ಓಕೆ, ರಿಪೀಟ್ ಮಾಡು. ಸೇತು. ಎ. ಬಾಲು. ಕೊಡೋ. ಅದು ನನ್ನ ಹಣ್ಣು. ಬಾಲು. ಅಲ್ಲ, ನನ್ನದು. ಸೇತು. ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು. ಏಯ್.
A. ಯಾವ ಮರದ ಯಾವ ಮರದ ಹಣ್ಣು ಹಣ್ಣು ಅದು ಅದು ಬಾಲು ಸಾರಿ ಸೇತು ಬಾಲು. ಸೇತು ಸೇತು ಹೇಳು ಸೇತು. ಸೇತು. ಯಾವುದೇನು ಯಾವುದೇನು ಮಾವಿನ ಮರದ್ದು ಬಾಲು. ಬಾಲು. ಮರ ಮರ ಇರೋದು ಇರೋದು ಎಲ್ಲಿ ಎಲ್ಲಿ ಹೇಳು ಹೇಳು ಸೇತು ಸೋತು. ಸೇತು. ಸೇತು. ದಾರಿ ದಾರಿ ಬದೀಲಿ ಬದಿಲಿ ಬಾಲು. ಬಾಲು. ಹಣ್ಣು ಹಣ್ಣು ಎಲ್ಲಿ ಎಲ್ಲಿ ಬಿತ್ತು ಬಿತ್ತು ಹೇಳು ಹೇಳು ಸೇತು. ಸೋತು. ಸೋತು ಅಲ್ಲ ಸೇತು. ಸೇತು. ಅದು ಅದು ಇದನ್ನ ಹೆಂಗ್ ಹೇಳ್ಬೇಕು ಗೊತ್ತಾ, ಡಾಟ್ಸ್ ಕೊಟ್ಟಿದಾರಲ್ವಾ, yes, ma'am. ಅದು ಅದು ಅಂತ. ಓಕೆ, ಅದು 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 ನಿಮ್ಮ ನಿಮ್ಮ ಹಿತ್ತಿಲಲ್ಲಿ. ಹಿತ್ತಿಲಲ್ಲಿ. ಓಕೆ, ಸೊ ಎಕ್ಸ್ಪ್ಲನೇಷನ್ ನೋಡಿ ಈಗ. ಸೊ ಇದು ನಿಮ್ಗೆ ಒಂದು ಒಟ್ಟಾರ ಗೊತ್ತಾಯ್ತಲ್ವಾ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಈ ಒಟ್ಟಾರದಲ್ಲಿ ಹಿತ್ತಲು ಎಲ್ಲಿರತ್ತೆ? ಮನೆಯ ಹಿಂದೆ. ಮನೆಯ ಹಿಂದೆ. ಓಕೆ, ಸೊ ಈ ಕಡೆ ಈ ರಸ್ತೆಗೆ ತಾಗಿ ಯಾವ ಮರ ಇರುತ್ತೆ? ಮಾವಿನ ಮರ. ಮಾವಿನ ಮರ. ಓಕೆ, ಸೊ ಈ ಮಾವಿನ ಮರದಲ್ಲಿ ಮಾವಿನ ಹಣ್ಣು ನೋಡಿ ಯಾರಿಗೆ ತಿನ್ಬೇಕು ಅಂತ ಅನ್ಸುತ್ತೆ? ಸೋತು. ಸೋತು ಅಲ್ಲ, ಸೇತು. ಸೇತು. ಓಕೆ, ಆಗ ಸೇತು ಏನ್ ಮಾಡ್ತಾನೆ ಅಮ್ಮು? ಸುಮ್ಮನೆ ಇರ್ತಾನ? ನೋ ಮ್ಯಾಮ್. ಏನ್ ಮಾಡ್ತಾನೆ? ಫೈಟ್. ಫಸ್ಟು ಮಾವಿನ ಹಣ್ಣು ಬೇಕು ಅಂದಾಗ ಅವನು ಏನ್ ಮಾಡ್ತಾನೆ? ಆ ಮರಕ್ಕೆ ಏನ್ ಮಾಡ್ತಾನೆ? Ma'am, he'll take the stone and hit him, ma'am. He'll take the stone and hit the tree, ma'am. ಕನ್ನಡದಲ್ಲಿ ಹೇಳು. Hit the ಮರ, ma'am. ಹಿಟ್ಟದ ಮರ ಮ್ಯಾಮ್. ಕನ್ನಡದಲ್ಲಿ ಹೇಳೋ. ಸ್ಟೋನ್ಗೆ ಏನ್ ಹೇಳ್ತಾರೆ? ಕಲ್ಲು. ಕಲ್ಲು. ಸೊ ಹಣ್ಣು ಬೇಕು ಅಂತ ಕಲ್ಲು ತಗೊಂಡು ಅವನ್ ಏನ್ ಮಾಡ್ತಾನೆ? ಆ ಹಣ್ಣಿಗೆ ಹೊಡಿತಾನೆ. ಹಿಟ್ ಅಂದ್ರೆ ಹೊಡಿಯೋದು, ಹೊಡಿತಾನೆ. ಆಗ ಹಣ್ಣು ಕೆಳಗ್ ಬೀಳತ್ತಾ ಬೀಳಲ್ವಾ? ಬೀಳುತ್ತೆ ಮ್ಯಾಮ್. ಬೀಳತ್ತೆ. ಎಲ್ಲಿ ಬೀಳತ್ತೆ? ಮ್ಯಾಮ್ ನಿಯರ್ ಬಾಲೆ. ನಿಯರ್ ಬಾಲೆ. ಹಣ್ಣು ಎಲ್ಲಿ ಬೀಳತ್ತೆ? ಹಿತ್ತಲು. ಹೇಳು. ಹಿತ್ತಲು. ಹಿತ್ತಲು. ಮ್ಯಾಮ್ ಇಟ್ ವಿಲ್ ಫಾಲ್ ಬಿಹೈಂಡ್ ದ ಹೌಸಸ್. ಮನೆಯ ಹಿಂದಿನ ಭಾಗ, ಮನೆಯ ಬ್ಯಾಕ್ ಸೈಡ್. ಓಕೆ, ಹಿತ್ತಲಲ್ಲಿ ಬೀಳತ್ತೆ. ಫಸ್ಟ್ ಆ ಮಾವಿನ ಹಣ್ಣನ್ನ ಯಾರು ತಗೊಳಕ್ ಹೋಗ್ತಾರೆ? ಬಾಲು. ಬಾಲು. ಆಮೇಲೆ ಯಾರು ಬರ್ತಾರೆ ಅಲ್ಲಿಗೆ ಓಡಿ? ಸೋತೆ. ಸೋತು. ಸೋತಿ. Read it. See it. ಸೋತು. Read ಸೋತು. the word. ಸೇತು. ಓಕೆ, ಸೊ ಇದಿಷ್ಟು ಅರ್ಥ ಆಯ್ತು ನಿನಗೆ. ಈಗ ಇವರಿಬ್ರಿಗೂ ಜಗಳ, ಕನ್ವರ್ಸೇಷನ್ ಹೇಗ್ ಮಾಡ್ತಾರೆ ಅಂತ. ಸೊ ಸೇತು ಬರ್ತಾನೆ. ಏನು ಅದು ಏನು ಕೇಳಿದೀಯಾ? ಮ್ಯಾಮ್ ಬೈ ಮಿಸ್ಟೇಕ್ ಮ್ಯಾಮ್ ಜಸ್ಟ್ ಗಾಟ್ ಕ್ಲಿಕ್ಡ್. ಸರಿ ನೋಡಿಲಿ. ಸೊ ಸೇತು ಏ ಬಾಲು ಕೊಡು ನಂದದು ಹಣ್ಣು ಅಂತ ಹೇಳ್ತಾನೆ. ಯಾಕೆ?
ಸೇತು ಆ ಮರಕ್ಕೆ ಕಲ್ಲು ತಗೊಂಡು ಹೊಡೆದಿರ್ತಾನೆ. ಹಾಗಾಗಿ ಸೇತು ನಂದು ಹಣ್ಣು ಅಂತ ಹೇಳ್ತಾನೆ. ಆಗ ಬಾಲು ಏನ್ ಹೇಳ್ತಾನೆ? ಅಲ್ಲ ಅಲ್ಲ ನಂದಿದು ಅಂತ ಹೇಳ್ತಾನೆ. ಓಕೆ, ಆಗ ಸೇತು ಏನ್ ಹೇಳ್ತಾನೆ? ನಾನು ಕಲ್ಲು ತಗೊಂಡು ಹಣ್ಣನ್ನ ಬೀಳ್ಸಿದ್ದು, ಹಾಗಾಗಿ ಆ ಹಣ್ಣು ನಂದು ಅಂತ ಸೇತು ಹೇಳ್ತಾನೆ. ಆಗ ಬಾಲು ಏನ್ ಹೇಳ್ತಾನೆ? ಏಯ್, ಯಾವ ಮರದ ಹಣ್ಣದು ಅಂತ ಕೇಳ್ತಾನೆ. ಯಾಕೆ? ಇಲ್ಲಿ ಮಾವಿನ ಮರ, ಇಲ್ಲಿ ಬಾಲುವಿನ ಮರದ ಮನೆಯ ಹಿತ್ತಲಲ್ಲಿ ಬಿದ್ದಿರುತ್ತೆ. ಈ ಕಡೆ ಯಾರಿರ್ತಾರೆ? ಸೇತು ಇರ್ತಾರೆ. ಈ ಕಡೆ ಬಾಲು ಅವರಿರ್ತಾರೆ. ಬಾಲು ಮನೆಯ ಹಿತ್ತಲಲ್ಲಿ ಈ ಮಾವಿನ ಹಣ್ಣು ಬಿದ್ದಿರತ್ತೆ. ಸೊ ಆಗ ಬಾಲು ಹೇಳ್ತಾನೆ, ಮರ ಇರೋದೆಲ್ಲಿ ಅಂತ ಕೇಳ್ತಾನೆ. ಆಗ ಸೇತು, ಮರ ಇರೋದು ಎಲ್ಲಿ? ದಾರಿ ಬದೀಲಿ, ಅಂದ್ರೆ ರೋಡ್ ಸೈಡ್ ಅಲ್ಲಿ ಅಂತ ಹೇಳ್ತಾನೆ. ಆಗ ಬಾಲು, ಹಣ್ಣು ಎಲ್ ಬಿತ್ತು ಅಂತ ಕೇಳ್ತಾನೆ. ಆಗ ಹಣ್ಣು ಎಲ್ ಬಿದ್ದಿರುತ್ತೆ? ಎಲ್ಲಿ? ಹಿತ್ತಲಲ್ಲಿ ಬಿದ್ದಿರುತ್ತೆ. ಯಾರ ಮನೆಯ ಹಿತ್ತಲು ಅದು? ಬಾಲು ಅವ್ರ ಮನೆ ಹಿತ್ತಲ? ಬಾಲು ಮನೆ. ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಈ ಕ್ವಶನ್ಸ್ ಕೇಳ ಕ್ವಿಕ್ ಆಗಿ ಆನ್ಸರ್ ಮಾಡು, ಇಂಗ್ಲಿಷ್ ಅಲ್ಲಿ ಹೇಳ್ಬೇಡ. ಈ ಪಾಠದಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಆ ಇಬ್ರು ಫ್ರೆಂಡ್ಸ್ ಹೆಸರೇನು? ಸೋತು, ಬಾಲು. ಮತ್ತೆ ಸೋತು ಸೋತು ಅಂತ ಇದೀಯಾ? ಸೇತು. ಸೇತು, ಬಾಲು. ಅವರಿಬ್ರು ಎಲ್ಲಿ ವಾಸ ಮಾಡ್ತಾ ಇದ್ರು? ವಾಸ ಅಂದ್ರೆ ಸ್ಟೇ ಮಾಡೋದು. ಅವರಿಬ್ರು ಎಲ್ಲಿರ್ತಾ ಇದ್ರು? ಹಿತ್ತಲು ಅಂದ್ರೆ ಇದು. ಓಕೆ, ನಾನ್ ಕೇಳ್ತಾ ಇರೋದು ಸ್ಕ್ರೀನ್ ನೋಡು ಅಮ್ಮ, ಟೆಕ್ಸ್ಟ್ ಬುಕ್ ನೋಡ್ಬೇಡ. ಬಾಲು ಮತ್ತೆ ಸೇತು ಇಬ್ರು ಎಲ್ಲಿ ಇರ್ತಾ ಇದ್ರು? ಅಪಾರ್ಟ್ಮೆಂಟ್ ಅಲ್ಲ, ವಟಾರದಲ್ಲ. ವಟಾರ. ಆ ವರ್ಡ್ಸ್ ನ ಮರ್ತೋಗ್ಬೇಡ. ಓಕೆ, ವಟಾರದಲ್ಲಿ ಇದ್ರು. ಈ ಮಾವಿನ ಮರ ಎಲ್ಲಿತ್ತು? ಮಾವಿನ ಮರ ರೋಡ್ ಪಕ್ಕ ಇತ್ತು. ಓಕೆ, ರಸ್ತೆ ಬದಿ ಅಂದ್ರೆ ಪಕ್ಕದಲ್ಲಿ, ರಸ್ತೆಗೆ ತಾಗಿ ಇತ್ತು. ಮಾವಿನ ಹಣ್ಣಿನ ಬಣ್ಣ ಹೇಗಿತ್ತು? ಕಲರ್ಸ್, ಮ್ಯಾಂಗೋ ಕಲರ್ ಹೇಗಿತ್ತು? ಗ್ರೀನ್. ಯೆಲ್ಲೋ. ಯೆಲ್ಲೋ ಮತ್ತೆ ರೆಡ್. ಕೆಂಪು ಅಂದ್ರೆ ರೆಡ್, ಹಳದಿ ಅಂದ್ರೆ ಯೆಲ್ಲೋ. ಈ ಮಾವಿನ ಹಣ್ಣನ್ನ ನೋಡಿ ಯಾರಿಗೆ ತಿನ್ಬೇಕು ಅಂತ ಆಸೆ ಆಯ್ತು? ಸೇತು. ಆಗ ಅವನೇನ್ ಮಾಡ್ತಾನೆ? ಕಲ್ಲು ತಗೊಂಡು ಮರ ಮೇಲೆ ಬಿಸಾಕ್ತಾನೆ. ಆಗ ಹಣ್ಣು ಕೆಳಗ್ ಬೀಳತ್ತಾ? ಎಸ್ ಮ್ಯಾಮ್. ಓಕೆ, ಸೊ ಹಣ್ಣು ಎಲ್ಲಿ ಬೀಳತ್ತೆ? ಹಣ್ಣು ಹಿತ್ತಲಿನಲ್ಲಿ ಬೀಳುತ್ತೆ. ಯಾರ ಮನೆಯ ಹಿತ್ತಲು ಅದು? ಬಾಲು ಮನೆ ಹಿತ್ತಲು. ಆಗ ಹಣ್ಣನ್ನ ಬಿದ್ದಾಗ ಫಸ್ಟ್ ಯಾರೋಗಿ ಆ ಹಣ್ಣನ್ನ ಎತ್ಕೋತಾರೆ? ಬಾಲು. ಆಮೇಲೆ ಯಾರು ಓಡ್ ಬರ್ತಾರೆ ಅಲ್ಲಿಗೆ? ಸೇತು. ವೆರಿ ಗುಡ್. ಇದಿಷ್ಟು ಅರ್ಥ ಆಯ್ತಾ ಪಾಠ? ಓಕೆ, ಸೊ ನಿನ್ ಕೆಲಸ ಏನು ಅಂದ್ರೆ ಕ್ಲಾಸ್ ಕಂಪ್ಲೀಟ್ ಮಾಡ್ತೀನಿ. ನಾಳೆ ನೀನೇನ್ ಮಾಡ್ಬೇಕು ಗೊತ್ತಾ? ನಿನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಪಾಠ ಎಲ್ಲಿದೆ ಅಂತ ಗೊತ್ತು. ಈ ಪದಗಳ ಅರ್ಥನ ಓದ್ಕೋಬೇಕು. ನಾನು ಯಾವ್ದು ಹೇಳಿದ್ರೆ ಅದನ್ನ ನೀನ್ ಹೇಳ್ಬೇಕು. ಎಕ್ಸಾಂಪಲ್, ವಿತೌಟ್ ಸೀಯಿಂಗ್ ನೀನ್ ಹೇಳ್ಬೇಕು. ತಾಗಿ ಅಂದ್ರೆ ಹತ್ತಿರ ಅಂತ ಹೇಳ್ಬೇಕು. ಜಗಳ ಅಂದ್ರೆ ಗಲಾಟೆ ಅಂತ ನೀನ್ ಹೇಳ್ಬೇಕು. ಓಕೆ, ಇದನ್ನ ಓದ್ಕೋ. ನೆಕ್ಸ್ಟ್, ವಿವರ ತಿಳಿಯಿರಿ, ಇದನ್ನು ಓದ್ಕೋ.
ಈ ಪಾಠವನ್ನ ಓದಿರ್ಬೇಕು. ಓಕೆ ಮ್ಯಾಮ್. ಓಕೆ, ಸರಿ, ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತೀನಿ. ಮ್ಯಾಮ್ಗೆ ಹೇಗೆ ವಿಶ್ ಮಾಡ್ತೀಯಾ? ಬಾಯ್ ಮ್ಯಾಮ್. ಕನ್ನಡದಲ್ಲಿ ಧನ್ಯವಾದ. ಧನ್ಯವಾದ ಗುರುಗಳೇ. ಧನ್ಯವಾದ. ಓಕೆ, ಬಾಯ್. ಬಾಯ್ ಮ್ಯಾಮ್.